ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸರ್, ಈಗ ಕ್ರೀಡಾ ಸಚಿವರು ಬಂದಿದ್ದಾರೆ, ಒಂದು ಒಳ್ಳೆ ಸಂದೇಶನೂ ಕೊಟ್ಟಿದ್ದಾರೆ. ಸರ್, ಏನಾದರೂ ಸ್ಪೋರ್ಟ್ಸ್ ಹಬ್ಬ ಆ ಟೈಪಲ್ಲಿ ಏನಾದ್ರು ಕೊಡಗು ಜಿಲ್ಲೆ ಆಗ್ಬೋದಾ ಅಂತ? ಸ್ಪೋರ್ಟ್ಸ್ ಹಬ್ ಮಾಡಿಬಿಟ್ಟು ರಾಜಕೀಯ ವ್ಯಕ್ತಿಗಳು ಚುನಾವಣೆಗೆ ಸ್ಪರ್ಧಿಸುವವರನ್ನ ತಗೊಂಡು ಬಂದು ಸ್ಪೋರ್ಟ್ಸ್ ಹಬ್ಗೆ ಅಥವಾ ಕೊಡಗು ಕ್ರೀಡಾ ಜಿಲ್ಲೆಗೆ ಹಾಕ್ಬಿಟ್ರೆ ಅದು ಪ್ರಯೋಜನ ಆಗೋದಿಲ್ಲ. ಸರ್, ಈಗ ಚೇನಂಡ ಕಪ್ಪು ಅತ್ಯಂತ ಸುಂದರವಾಗಿ ಮೂಡಿ ಬಂತು, ಕೊನೆಯೂ ಕೂಡ ಆಯಿತು. ಸರ್, ನೀವು ಅಲ್ಲಿ ಹೋಗಿ ಒಂದು ವೀಕ್ಷಣೆ ವಿವರಣೆಕರಾಗಿ ಏನಾದರೂ ನ್ಯೂನತೆಗಳು ಏನಾದರೂ ಕಂಡು ಬಂದು ಅಂತ? ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇತ್ತು, ಬಹಳಷ್ಟು ಪ್ರೇಕ್ಷಕರ ಕೊನೆ ಎದ್ದು ಕಾಣ್ತಾ ಇತ್ತು. ಸರ್, ಈಗ ಚೇನಂಡ ಕಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತು. ನಿಮ್ಮ ನಿರೀಕ್ಷೆ ಮಾಡ್ತೀವಿ ಒಂದು ಎಷ್ಟು ಸಾವಿರ ಜನ ಸೇರಿರೋದು ಸರ್? ಸೊ ಫೈನಲಲ್ಲಿ ಒಂದು 25,000ರಿಂದ 30,000 ಜನಗಳ ಒಂದು ಪ್ರೇಕ್ಷೆ ನಾವು ಸೇರಿರ್ಬೋದು. ಸರ್, ಈಗ ಕ್ರೀಡೆಯಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾನೆ ಇದ್ದಾರೆ. ಈಗ ಎಲ್ಲ ಕಡೆಯೂ ಕೂಡ ಒಂದು ಲೈವ್ ಇರೋಂಥದ್ದು. ಅದು ಈಗ ಹಾಕಿಗೆ ಬಂದಾಗ ಜನ ಎಲ್ಲ ಮನೇಲೇ ಕೂತು ನೋಡ್ತಾರೆ ಅಂತ ನಿಮ್ಗೆ ಅನಿಸ್ತದೆ ಸರ್? ಈ ಲೈವ್ ಸ್ಟ್ರೀಮ್ ಬೇಕಾ ಬೇಡವಾ? ಆದರೆ ಮೈದಾನಕ್ಕೆ ಬರೋದು ಕಮ್ಮಿ ಆಗುತ್ತೆ. ಮೈದಾನದಲ್ಲಿ ಒಂದು ಗ್ಯಾಲರಿ, ಈ ವರ್ಷದ ಗ್ಯಾಲರಿ ನಿರ್ಮಾಣ 80 ಲಕ್ಷ ರೂಪಾಯಿ ಖರ್ಚು. 80 ಲಕ್ಷ ರೂಪಾಯಿ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರೇಕ್ಷಕರೇ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲದ ಅಂತ ಆಗುತ್ತೆ. ಸರ್, ಮುಂದಿನ ಸಾಲಿನಲ್ಲಿ ಏನು ಕೊಡೋ ಹಾಕಿ ಅಕಾಡೆಮಿ ಯಾವ್ಯಾವ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಅವರು ತಮ್ಮದೇ ಆದ ತೀರ್ಪುಗಾರನ ಅವ್ರು ತಯಾರು ಮಾಡ್ಕೊಳ್ಬೇಕು. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಚಪ್ಪಡಿರ ಕಾರ್ಯಪ್ಪನವರಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಹಾಕಿ ವಿಶ್ಲೇಷಣೆಗಾರರಾಗಿ ನಮ್ಮ ಜೊತೆ ಕೊಡಗಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರಿ. ಸರಿ, ಚೇನಂಡ ಕಪ್ಪಲ್ಲಿ ಏನು ಫೈನಲ್ ಗೆದ್ದೇ ಬಿಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಿತ್ತು. ಕೊನೆ ಗಳಿಗೆಯಲ್ಲಿ ಹಾಫ್ ಟೈಮ್ ಆದಮೇಲೆ ಸ್ವಲ್ಪ ಏನೋ ವ್ಯತ್ಯಾಸ ಆಗಿ ಕಪ್ ಜಾರಿ ಹೋಗೋದು. ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದೇ ತಂಡ ಕೊಲ್ಲೆಟ್ಟಿರ ವಿರುದ್ಧ ಆಡಿದ್ದು. ಸೊ ಆಗ ಜಯಶಾಲಿ ಗಳಿಸಿದ್ರು. ಈ ವರ್ಷ ಫೈನಲಲ್ಲಿ ಭಾಳ ಜನಷ್ಟು ಸೇರಿದಾಗ ಫೈನಲಲ್ಲಿ 3ನೇ ಕ್ವಾರ್ಟರಿಂದ ನಮ್ಮ ಆಟ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಒಳ್ಳೆಯ ಪ್ರದರ್ಶನವನ್ನು ಚಪ್ಪಡಿರ ಕುಟುಂಬದಸ್ಥರು ನೀಡಿದ್ದಾರೆ. ಖುಷಿಯಾಗುತ್ತೆ. ಖುಷಿಯಾಗಿದೆ. ಒಂದಷ್ಟು ಎಫರ್ಟ್ ಹಾಕಿದ್ರೆ ಚಾಂಪಿಯನ್ ಹೊಡೆದು ಬಿಡ್ತಿದ್ರ ಅಂತ? ಹೌದು, ತುಂಬ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಆ ಕಡೆ ಈ ಕಡೆ ಏನೋ ಚಿಕ್ಕ ಚಿಕ್ಕ ಕಾರಣಗಳಿಂದ ಪ್ರಯೋಜನ ಆಗಲಿಲ್ಲ. ಬಟ್ ಒಳ್ಳೆ ಪ್ರದರ್ಶನ, ಒಳ್ಳೆ ಫೈನಲ್ ಪಂದ್ಯಾವಳಿ, ಇಷ್ಟು ವರ್ಷದಲ್ಲಿ ಒಳ್ಳೆ ಫೈನಲ್ ಪಂದ್ಯಾವಟ ಆಡಿದ್ದಾರೆ. ಎಲ್ಲರಿಗೂ ಖುಷಿ ಆಗಿದೆ. ಸರ್, ಈಗ ವಿಚಾರಕ್ಕೆ ಬರೋದಾದರೆ ಸರ್, ಕೇಂದ್ರ ಸಚಿವರು, ವಿಶೇಷವಾಗಿ ಕ್ರೀಡಾ ಸಚಿವರು ಈ ಒಂದು ಹಾಕಿ ನಮಗೆ ಬಂದು ಒಂದು ಒಳ್ಳೆ ಮಾತನ್ನು ಕೂಡ ಆಗಿದೆ. ಸರ್, ನೀವು ಅನಾಲಿಸಿಸ್ ಮಾಡಿದಾಗೆ ಸರ್ ಏನಾದ್ರು ಬದಲಾವಣೆ ನಿರೀಕ್ಷೆ ನಾವು ಮಾಡ್ಬೋದಾ ಅವ್ರು ಬಂದಿದ್ದಕ್ಕೋಸ್ಕರ? ಹೌದು, ಇದು ನಾವು ಏನಂದರೆ ಕೇಂದ್ರ ಸಚಿವರು ಕೌಟುಂಬಿಕ ಹಾಕಿ ಹಬ್ಬದಲ್ಲಿ ಇದು 2ನೇ ಬಾರಿಗೆ ಬರೋದು. ಒಂದು 2010ರಲ್ಲಿ MS ಗಿಲ್ ಅವರು ಮನೆಪಂಡ ಹಾಕಿ ಕಪ್ ಪೊನ್ನಪೇಟೆಗೆ ಬಂದಿದ್ದರು. ತದನಂತರ ಈಗ 15 ವರ್ಷ ಆಯಿತು. ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಕೇಂದ್ರ ಸಚಿವರು ಕ್ರೀಡೆದು, ಭಾಳಷ್ಟು ನಾಲೆಜ್ ಹೊಂದಂಥವ್ರು. ಅವರು ಬಂದಾಗ ಅವರು ಮಾತುಗಳು, ಅವರ ಒಂದು ಪೂರ್ಣ ಕ್ರೀಡೆಯ ಬಗ್ಗೆ ಇರುವ ಒಲವು ಮತ್ತು ರಾಜ್ಯದ ಮೇಲೆ ಇರುವ ಹಾಗೂ ಜಿಲ್ಲೆಯ ಮೇಲೆ ಇರುವಂಥ ಕ್ರೀಡೆಯ ಮನೋಭಾವವನ್ನು ಅವರು ಹಂಚಿಕೊಂಡಿದ್ದಾರೆ. ಭಾಳಷ್ಟು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಬಹುಶಃ ನಮ್ಮ ಜಿಲ್ಲೆಗೆ ವರದಾನವಾಗಿ ಬರಬಹುದು. ಸರ್, ಅವರ ಒಂದು ಸ್ಪೀಚನ್ನು ಈ ಕ್ಷೇತ್ರದ ಶಾಸಕರು ಜನರಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡಿ ಸರ್, ಏನು ಸಂದೇಶ ಕೊಟ್ಟರು ಸರ್? ಈಗ ಅವರು ಮನ್ಸುಖ್ ಮಾಂಡವಿನವರು ಹೇಗೆ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ಕ್ರೀಡೆಯ ಮೇಲೆ ಯಾವ ಥರದ ಖೇಲೋ ಇಂಡಿಯಾ ಇರ್ಬೋದು ಅಥವಾ ಯಾವ ಹೊಸ TOP ಅಂತ ಹೇಳ್ತೇವೆ ನಾವು, ಈ ಒಲಿಂಪಿಕ್ಸ್ಗೆ ಟ್ರೈನ್ ಮಾಡೋವಂಥದ್ದು, ಜಿಲ್ಲೆಗಳಲ್ಲಿ ಟ್ರೈನ್ ಮಾಡೋವಂಥದ್ದು, ಈಗಿನ ಹೊಸ NOCS ಹಾಕಿ ಮಕ್ಕಳಿಗೆ ಕ್ರೀಡೆಗೆ ತಂದಿರೋ ಬದಲಾವಣೆಯನ್ನು ವಿವರಿಸ್ತಾ ಬಂದರು. ಭಾಳ ಅಚ್ಚುಕಟ್ಟಾದ ಒಂದು ಮಾತನ್ನು ಕೂಡ ಅವರು ಆಡಿದ್ರು. ಕೊಡಗು ಜಿಲ್ಲೆ ಥರನೇ ಬೇರೆ ಕರ್ನಾಟಕದಲ್ಲಿ ಅದೇ ಥರ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಥರ ಒಂದು ಕೌಟುಂಬಿಕವಾಗ ಒಂದು ನಾವು ಜಾತಿಗಿಂತ ಹೇಳ್ತೀವಿ ಅಥವಾ ಒಂದು ಹಾಕಿ ಅಲ್ಲದೆ ಬೇರೆ ಬೇರೆ ಕ್ರೀಡೆಗಳನ್ನು ಜನರನ್ನು ಒಗ್ಗಟ್ಟು ಮಾಡುವಂಥ ಒಳ್ಳೆಯ ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅವರ ಕೇಳಿದ ಪ್ರಶ್ನೆಗಳಿಗೇನು ನಮ್ಮ ಶಾಸಕರು ಹಿಂದಿಯಲ್ಲಿ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಏನು ಅವರು ನಿರೀಕ್ಷಿಸಿದ್ದಾರೆ ಅದನ್ನು ಕೊಡ್ತೀನಿ ಅಂತ ಹೇಳುವ ಮಾತುಗಳನ್ನು ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ನಮ್ಮ ಶಾಸಕರು ಅದನ್ನು ಬಹುಶಃ ಹಿಂದಿಯಲ್ಲಿ ಭಾಳ ವಿವರಣವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ.
ಸರ್ ಕೌಟುಂಬಿಕ ಹಾಕಿ ಕ್ರೀಡೆಯಲ್ಲಿ ಯಾವೆಲ್ಲ ಬದಲಾವಣೆಗಳು ಮಾರ್ಪಾಡುಗಳು ಆಗಬೇಕಾಗಿತ್ತು ಸರ್ ಮುಂದೆ? ಈಗ ಕೌಟುಂಬಿಕ ಹಾಕಿ ಹಬ್ಬ ಇದು ಟೂರ್ನಮೆಂಟ್ ಅಲ್ಲ, ಹಬ್ಬ ಅಂತ ಹೇಳುವಂಥದ್ದು ಮೊಟ್ಟ ಮೊದಲಿಗೆ. ಈ ಹಬ್ಬ ಅಂತ ಹೇಳುವಾಗ ಯಾಕೆಂತಂದರೆ ಟೂರ್ನಮೆಂಟ್ ಆದರೆ ನಿಗದಿತ ಸಮಯ. ಈಗ ನಾವು ಫಸ್ಟ್ ರೌಂಡಲ್ಲಿ 20 ನಿಮಿಷ ಆಡಿಸ್ತೀವಿ. ಹುಡುಗಿಯರು ಆಡ್ಬೋದು, ಅವರ ಗಂಡನ ಮನೆಗೆ ಆಡ್ಬೋದು, ತಾಮನೆ ಅಥವಾ ಬಾಕೆ ಮನೆ ಆಡ್ಬೋದು. ಅದೇ ಮಕ್ಕಳು ಹುಡುಗಿಯರು ಹೋಗಿ ಲೇಡೀಸ್ ಟೂರ್ನಮೆಂಟ್ಲು ಆಡ್ಬೋದು. ಇಲ್ಲಿ ಎಲ್ಲ ನಿಯಮನೂ ಸಡಿಲ್ಸ್ಕ ಮಾಡ್ತಾ ಇದ್ದಾರೆ. ಹಾಗೆ ಭಾಳಷ್ಟು ಒಂದು ಪ್ರಯತ್ನದಲ್ಲಿ ನಿಯಮಗಳು ಸಡಿಲ ಮಾಡಿಕೊಂಡು ಕೌಟುಂಬಿಕ ಹಾಕಿ ಹಬ್ಬ ಜೀವಂತವಾಗಿ ಇಡೋಲ್ಲಿ ಯಶಸ್ವಿ ಆಗಿದೆ. ಬಟ್ ಇನ್ನು ಮುಂದಕ್ಕೆ ಅದು ನೋಡಬೇಕು ಯಾವ ಥರ ಬರ್ತದೆ ಅಂತ ಹೇಳುವಂಥದ್ದು. ಸರ್ ತಮಗೆ ನೋಡಿದಾಗೆ ಎಲ್ಲ ಮ್ಯಾಚ್ಗಳನ್ನ ನೋಡ್ತಾ ಬಂದಿದ್ದಾರೆ. ಈ ಪ್ರತಿಷ್ಠಿತ ಚೇನಂಡ ಹಾಕಿ ಮುಕ್ತಾಯ ನಿಮಗೆ ಯಾವ ರೀತಿ ಕಾಣ್ತಂತೆ ಸರ್? ಈ ಚಾನಂಡ ಕುಟುಂಬದವರು ಹೇಗೆಂದರೆ ಕೋಕೇರಿಗೆ ಸೇರಿದಂಥವ್ರು. ಅದೊಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಸೇರಿದಂಥವ್ರು 2 ಒಲಿಂಪಿಕ್ಸ್ಗಳನ್ನು ಕೊಟ್ಟಂಥವ್ರು. ಒಂದು CC ಮಾಚೆ ಬಾಕ್ಸರ್ 76 ಮಾಂಟ್ರಿಯಲ್ ಒಲಿಂಪಿಕ್ಸ್ ಮತ್ತು ವಿಶ್ವ ಕುಟ್ಟಪ್ಪ ಬಾಕ್ಸಿಂಗ್ ತರಬೇತುದಾರ, ಅವರನ್ನು ಕೊಟ್ಟಂಥ ಕುಟುಂಬ ಅಲ್ಲದೆ ಅವರು ಭಾಳಷ್ಟು ಒಂದು ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲರಿಗೂ ಒಂದು ಜೇನುಪಟ್ಟಿ ಕೊಡುವಂಥದ್ದು, ಪ್ರತಿ ಪಂದ್ಯಾವಳಿಯಲ್ಲಿ ಸೋತ ತಮಗೆ ಜೇನುಪಟ್ಟಿ ಕೊಡುವಂಥದ್ದು, ಒಂದು 2000 ಗಿಡಗಳನ್ನು ಪ್ರತಿ ಗೋಲಿಗೆ ಒಂದೊಂದು ಗಿಡ ನೆಡುವಂಥ ಒಂದು ಪರಿಸರವನ್ನು, ಹಾಗೂ ಎಲ್ಲ ಕ್ರೀಡೆ ಮಾತ್ರವಲ್ಲದೆ ಬಾಕಿ ಎಲ್ಲ ನಮ್ಮ ಆಚಾರ ವಿಚಾರ ಪದ್ಧತಿ ಪರಂಪರೆಯನ್ನು ಕೂಡಿ ಈಗ ಒಂದೊಂದು ಚೆಂಬು ದುಡಿ ಕೊಡ್ತಾ ಇದ್ರು ಒಂದೊಂದು ಕುಟುಂಬಕ್ಕೆ. ಹಾಗೆ ದುಡಿ ಕೊಡೋದು, ಅವರು ಏನು ಅವರ ಚನ್ನಂಡ ಕುಟುಂಬದ ಅವರ ಐನ್ಮನೆಯಿಂದ ಕೇಂದ್ರೀಕೃತವಾಗಿ ಏನೆಲ್ಲ ಹಬ್ಬಕ್ಕೆ ಕೊಡಬಹುದು, ಹಾಕಿ ಮಾತ್ರವಲ್ಲದೆ ಎಲ್ಲದರಲ್ಲೂ ಅವರು ಯಶಸ್ವಿಯನ್ನು ಕಂಡಿದ್ದಾರೆ. ಓಕೆ ಸರ್, ಇದೊಂದು ಹಬ್ಬವಾಗಿ ನಡೀತಾ ಇಲ್ಲ ಒಂದು ಜಸ್ಟ್ ಒಂದು ಟೂರ್ನಮೆಂಟ್ ಥರ ಕಾಣ್ತದೆ? ಇಲ್ಲ, ಇದು ಹಬ್ಬ ಅಂತಲೇ ಹೇಳಬೇಕು. ಯಾಕಂದರೆ ಇದು ಈ ಪಂದ್ಯಾವಳಿ ಪಾಂಡಣ್ಣ ಕುಟ್ಟಪ್ಪನವರು ಉದ್ದೇಶಿಸದೆ ಕೊಡವ ಹಾಕಿ ಅಕಾಡೆಮಿ ಅಧೀನದಲ್ಲೇ ನಡಿಬೇಕು ಎಂಬ ಕಾನೂನು ಕೂಡ ಅದೇ ಥರ ಕೊಡವ ಹಾಕಿ ಅಕಾಡೆಮಿ ನಿಯಮದಲ್ಲೇ ಹಬ್ಬವಾಗಿ ನಡೀತು ಹೊರತು ಟೂರ್ನಮೆಂಟ್ ಅಲ್ಲವೇ ಅಲ್ಲ. ಟೂರ್ನಮೆಂಟಲ್ಲಿ ಭಾಳಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಆಗುತ್ತೆ, ಭಾಳಷ್ಟು ನಿಯಮಗಳು ಬದಲಾವಣೆ ಇದೆ. ಬಟ್ ಹಬ್ಬದಲ್ಲಿ ಎಲ್ಲನೂ ನಾವು ಸ್ವಲ್ಪ ಮಾಡಿಕೊಂಡು ನಮ್ಮ ಆಚಾರ ವಿಚಾರ ಪದ್ಧತಿಗಳು ಹಾಕಿಗೆ ಅನುಗುಣವಾಗಿ ಬದಲಾಯಿತಾ ಬಂತು. ಈ ಬದಲಾವಣೆಯಲ್ಲಿ ಪಂದ್ಯಾಟದಲ್ಲಿ ಹಾಕಿ ಅಕಾಡೆಮಿಯು ಭಾಳಷ್ಟು ಪ್ರಯತ್ನ ಪಟ್ಟು ಒಂದು ಜೋಪಾನವಾಗಿ ಇಟ್ಕೊಂಡು ಅದನ್ನು ಒಂದು ಚೆನ್ನಾಗಿ ಮುಗಿಸ್ಕೊಟ್ಟಿದ್ದಾರೆ. ಸರ್, ಈಗ ಕ್ರೀಡಾ ಸಚಿವರು ಬಂದಿದ್ದಾರೆ, ಒಂದು ಒಳ್ಳೆ ಸಂದೇಶನೂ ಕೊಟ್ಟಿದ್ದಾರೆ. ಸರ್, ಏನಾದರೂ ಸ್ಪೋರ್ಟ್ಸ್ ಹಬ್ಬ ಆ ಟೈಪಲ್ಲಿ ಏನಾದ್ರು ಕೊಡಗು ಜಿಲ್ಲೆ ಆಗ್ಬೋದಾ ಅಂತ? ಖಂಡಿತ. ಈಗ ಎಲ್ಲರ ಬಾಯಿಲಿ ಹೇಳ್ತಾ ಇದೆ, ನಾವು ಭಾಳಷ್ಟು ವರ್ಷದಿಂದ ಪ್ರಯತ್ನ ಪಟ್ಟು 11 ಒಲಿಂಪಿಯನ್ಸ್ ಹಾಕಿಯಲ್ಲಿ 7 ವಿವಿಧ ಕ್ರೀಡೆಗಳಲ್ಲಿ ಅಂತೇಳಿ 18 ಒಲಿಂಪಿಕ್ಸ್ ಅಂತ ಎಲ್ಲರ ಬಾಯಿಲಿದೆ. ಆದರೆ 18 ಅಲ್ಲ 19 ಒಲಿಂಪಿಕ್ಸ್ ಆಗಬೇಕಂದ್ರೆ ವಿಶ್ವ ಕುಟ್ಟಪ್ಪನ ಕೂಡ ಬಾಕ್ಸಿಂಗಲ್ಲಿ 2 ಸಲ ಭಾರತವನ್ನು ಪ್ರತಿನಿಧಿಸಿದ್ದಾನೆ. ಸೊ ಅವನ್ನ ಸೇರಿಸಿದಾಗ 19 ಒಲಿಂಪಿಕ್ಸ್ ಕೊಡಗಿನಲ್ಲಿ ಸ್ಪೋರ್ಟ್ಸ್ ಹಬ್ ಆಗ್ಬೋದಾ ಅಂತ. ಹೌದು, ಯಾಕಂದರೆ ಭಾರತ ದೇಶದಲ್ಲಿ ಒಂದು ಪುಟ್ಟ ಜಿಲ್ಲೆ ಸಂಸತ್ಪುರ್ ಪಂಜಾಬ್ನಲ್ಲಿ ತಗೊಂಡ್ರೆ 11 ಒಲಿಂಪಿಕ್ಸ್ ಚಿಕ್ಕ ಗ್ರಾಮದಿಂದ ಹೋಗಿದೆ ಬರೀ ಹಾಕಿ ಆಟಗಾರರು. ಆಗ ಕೊಡಗಲ್ಲಿ ನೋಡಿದ್ರೆ 19 ಒಲಿಂಪಿಕ್ಸ್ ಕೊಡಗಿನ ಪುಟ್ಟ ಜಿಲ್ಲೆಯಲ್ಲಿ ನಾವು ಭಾರತ ದೇಶಕ್ಕೆ ಕಳಿಸಿದ್ದೀವಿ. ಆದರೆ ನಮ್ಮ ಕೊಡಗಿಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಏನು ಅನುಗುಣ ಬಂದಿದೆ ಅಥವಾ ಏನು ಅನುದಾನ ಬಂದಿದೆ ಅಂತ ಹೇಳೋದು ನಾವು ಪ್ರಶ್ನೆ ಮಾಡಬೇಕು. ಇವರಲ್ಲದೆ ಈಗ ನನ್ನ ಅನಿಸಿಕೆ 11 ಒಲಿಂಪಿಕ್ಸಲ್ಲಿ ಕೇವಲ 2 ಒಲಿಂಪಿಯನ್ ಬಾಳೆಡ ಸುಬ್ರಹ್ಮಣಿ, ಲೆಫ್ಟಿನೆಂಟ್ ಕರ್ನಲ್ ಹಾಗೂ CS ಪೂರ್ಣಚ ಮಾತ್ರ ಹಾಕಿಯ ಬಗ್ಗೆ ತರಬೇತಿ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಬಾಕಿ ಒಲಿಂಪಿಯನ್ಸ್ಗಳು ಸುಮ್ಮನೆ ಆದ್ರ ಅಥವಾ ಅವರಿಗೆ ಕ್ರೀಡಾ ಹಬ್ ಮಾಡಬೇಕಂದ್ರೆ ಬಾಕಿ 7 ಒಲಿಂಪಿಕ್ಸ್ಗಳು ಅವರು ಎಲ್ಲರನ್ನೂ 19 ಒಲಿಂಪಿಯನ್ಸ್ಗಳು ಹಾಗೂ ಅಂತಾರಾಷ್ಟ್ರೀಯ ಆಟಗಾರರು ಒಂದು 100 ಅಂತಾರಾಷ್ಟ್ರೀಯ ಆಟಗಾರರು ಕೊಡಗಿನಲ್ಲಿ ಇದ್ದಾರೆ. ಬಹುಶಃ ಅವರೆಲ್ಲರೂ ತಮ್ಮ ತಮ್ಮ ಊರಲ್ಲಿ ಅವರು ಗ್ರಾಸ್ ರೂಟ್ಲನ್ನೇ ತಳಮಟ್ಟದಲ್ಲಿಂದ ಪ್ಲೇಯರ್ಸ್ಗೆ ಅವ್ರಿಗೆ ನೆರವಾಗಬೇಕಂದ್ರೆ ಅವರೆಲ್ಲರೂ ಹೊರಗೆ ಹೋಗಿ ಬರೀ ಸ್ಪೋರ್ಟ್ಸ್ ಹಬ್ ಮಾಡಿಬಿಟ್ಟು ರಾಜಕೀಯ ವ್ಯಕ್ತಿಗಳು ಚುನಾವಣೆಗೆ ಸ್ಪರ್ಧಿಸೋರನ್ನ ತಗೊಂಡು ಬಂದು ಸ್ಪೋರ್ಟ್ಸ್ ಹಬ್ಗೆ ಅಥವಾ ಕೊಡಗು ಕ್ರೀಡಾ ಜಿಲ್ಲೆಗೆ ಹಾಕ್ಬಿಟ್ರೆ ಅದು ಪ್ರಯೋಜನ ಆಗೋದಿಲ್ಲ. ಕ್ರೀಡೆ ಆಡದಂಥವ್ರು ಯಾವ ಸಂಘ ಸಂಸ್ಥೆಯಲ್ಲೂ ಚುನಾವಣೆ ಇರಬಾರ್ದು. ಕ್ರೀಡೆಯಲ್ಲಿ ಅವರು ನೇರವಾಗಿ ಅವರು ಬಂದು ಅವರವರ ಊರಿನಲ್ಲಿ ಅವರವರ ಕ್ರೀಡೆಗೆ ಅನುಗುಣವಾಗಿ, ಈಗ ಅಥ್ಲೆಟಿಕ್ಸ್ ಇರಬೇಕು. ಈಗ ನಾವು ನೋಡಿದಾಗ ಹಾಕಿಯಲ್ಲಿ ನೋಡಿ, ಈಗ 2016ರಲ್ಲಿ ರಿಯೋ ಒಲಿಂಪಿಕ್ಸ್ ಅಲ್ಲಿ ನಿಖಿನ್ ತಿಮ್ಮಯ್ಯ ಮಾತನಾಡಿದ್ದು ಈಗ 11 ವರ್ಷ ಆಗ್ಬಿಡ್ತು. ಭಾರತ ದೇಶದಲ್ಲಿ ಹಾಕಿ ಆಟಗಾರರು ಕಾಣೋದೇ ಇಲ್ಲ. ಈಗ ಚಂದ್ರ ಪೂರ್ಣ ಇದ್ದಾನೆ, ಅವನು ಈಗ ಹೋದ್ರೆ ವಿಶ್ವಕಪ್ ಹೋಗ್ಬೋದು. ಈಗ ನಾಳೆ ನಾಡದಲ್ಲಿ ಸೆಲೆಕ್ಷನ್ ಅಂದ್ರೆ ವಿಶ್ವಕಪ್ಗೆ ಹೋಗ್ಬೋದು. ಆದರೆ ಒಲಿಂಪಿಕ್ಸ್ ಹಾಗೂ ಬೇರೆ ಜಾಗದಲ್ಲಿ ನಮ್ಮ ಕೊಡಗಿನವರು ಆಟಗಾರರು ಇಲ್ಲವೇ ಇಲ್ಲ. ಅದರಿಂದ ಸ್ಪೋರ್ಟ್ಸ್ ಹಬ್ ಕ್ರೀಡಾ ಜಿಲ್ಲೆ ಬಂದ ನಂತರ ಕೊಡಗಿನಿಂದ ಹೋದಂಥ ಅಷ್ಟು ಅಂತಾರಾಷ್ಟ್ರೀಯ ಆಟಗಾರರು ಕೈ ಜೋಡಿಸಬೇಕಾಗಿದೆ. ಸರ್, ಕೊಡಗಿನಲ್ಲಿ ಈ ಹಬ್ಬ ನೋಡಿ ಕ್ರೀಡಾ ಸಚಿವರಿಗೆ ಒಂದು ಭಾರಿ ಖುಷಿಯಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇಂಥ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಅಭಿಪ್ರಾಯ ಬಗ್ಗೆ ಏನಂತ? ಅವರ ಮಾತಿನಲ್ಲಿ ಬಹಳಷ್ಟು ಅರ್ಥಪೂರ್ಣವನ್ನು ಮಾತಾಡಿದ್ದಾರೆ. ಅವರು ಈ ಜನ ಸಾಗರ ಒಂದು 25-30 ಸಾವಿರ ಜನ ಅವತ್ತು ನಾಪೋಕ್ಲಿನಲ್ಲಿ ನೆರೆದಿದ್ರು ಜನರಲ್ ತಿಮ್ಮಯ್ಯ
ಮೈದಾನದಲ್ಲಿ. ಸೊ ಅವರ ಆ ಜನಗಳನ್ನು ನೋಡಿ ಕ್ರೀಡೆಗೆ ಇಷ್ಟೊಂದು ಉತ್ಸವ ಇದೆಯಲ್ಲ ಹಾಕಿಗೆ ಅಂತ ಹೇಳೋದು ಮನವರಿಕೆ ಮಾಡಿಕೊಂಡು ಅವರು ಏನು ಮಾಡಿದ್ರೆ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಇಷ್ಟು ಪ್ರಭಾವವಾಗಿ 25 ವರ್ಷಗಳಿಂದ ಕೌಟುಂಬಿಕ ಹಾಕಿ ನಡೀತಾ ಬರುತ್ತಾ ಇದೆ. ಇದೇ ರೀತಿ ಭಾರತ ದೇಶದ ಬೇರೆ ರಾಜ್ಯಗಳಲ್ಲಿ ಕೂಡ ಅವರವರ ಗ್ರಾಮೀಣ ಕ್ರೀಡಾಕೂಟ ತಳಮಟ್ಟದಲ್ಲಿ ನಡೀಬೇಕು ಚಿಂತನೆಯನ್ನು ಅವ್ರನ್ನ ಮಾರ್ಪಾಡು ತರ್ತೀನಿ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಆದಷ್ಟು ಜಾಸ್ತಿ ಎಲ್ಲ ಮೀಡಿಯಾದಲ್ಲಿ ಅದನ್ನು ಪಬ್ಲಿಷ್ ಮಾಡಿ ನಾವು ಬೇರೆ ಬೇರೆ ರಾಜ್ಯದಲ್ಲೂ ಬರಲಿ, ಆದರೆ ನಮ್ಮದು ಒಂದು ದಾಖಲೆಯಾಗಿ ಉಳಿದಂಥ ಒಂದು ಪ್ರಸ್ತಾವ ಬಂದಿದೆ. ಸರ್, ಈಗ ಚೇನಂಡ ಕಪ್ಪು ಅತ್ಯಂತ ಸುಂದರವಾಗಿ ಮೂಡಿ ಬಂತು, ಕೊನೆಯೂ ಕೂಡ ಆಯಿತು. ಸರ್, ನೀವು ಅಲ್ಲಿ ಹೋಗಿ ಒಂದು ವೀಕ್ಷಣೆ ವಿವರಣೆಕರಾಗಿ ಏನಾದರೂ ನ್ಯೂನತೆಗಳು ಏನಾದರೂ ಕಂಡು ಬಂದು ಅಂತ? ಹೌದು, ಈಗ ಚಾನಂಡ ಹಾಕಿ ಹಬ್ಬದಲ್ಲಿ ಭಾಳಷ್ಟು ನಾವು ನೋಡಿದ್ದು ಅದು ಮನಸ್ಸಿಗೆ ತುಂಬ ಪಾಂಡಂಡ ಕುಟ್ಟಣಿಯವ್ರ ಜೊತೆ ನಾವು ಕೆಲಸ ಮಾಡಿದಂಥದ್ದು ನೋಡಿದಾಗ ಪ್ರೇಕ್ಷಕರ ಕೊರತೆ ಎದ್ದು ಕಾಣ್ತಾ ಇತ್ತು. ಭಾಳಷ್ಟು ಪ್ರೇಕ್ಷಕರ ಕೊನೆ ಎದ್ದು ಕಾಣ್ತಾ ಇತ್ತು. ಯಾಕೆಂತ ಹೇಳುವಾಗ ನಾವು ಮುಂಚೆ ಹಾಕಿ ಹಬ್ಬದಲ್ಲಿ ಓಪನಿಂಗ್ ದಿನ ಭಾಳಷ್ಟು ಜನ ಸೇರೋರು, ಒಳ್ಳೆ ಪಂದ್ಯಾವಳಿ ನಡೀತಾ ಇತ್ತು. ತದನಂತರ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಜನಗಳು ಬಂದು ಸೇರ್ತಾ ಇದ್ದಾರೆ, ಎಲ್ಲ ಸ್ಟೇಡಿಯಂ ಫುಲ್ ಆಗ್ಬಿಡೋದು. ಅಲ್ಲಿಂದ ಕ್ವಾರ್ಟರ್ ಫೈನಲ್ಸ್ ಯಾಕಂದ್ರೆ 8 ತಂಡ ಬಲಿಷ್ಠ ತಂಡಗಳು ಕ್ವಾರ್ಟರ್ ಫೈನಲ್ಸ್ ಬಹಳಷ್ಟು ಜನ ಸೇರೋರು, ಸೆಮಿಫೈನಲ್ಸ್ ಬಹಳಷ್ಟು ಜನ, ಫೈನಲ್ಗೆ ತುಂಬಾ ಜನ ತುಂಬಿತು, ಜಾಗ ಇರತ್ತಿಲ್ಲ. ಆ ಥರ ಒಂದು ವಾತಾವರಣ ಈ ವರ್ಷ ಕಂಡು ಬರಲಿಲ್ಲ. ನಾನಾ ಕಾರಣಗಳಿವೆ, ನಾನಾ ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಲೈವ್ ಸ್ಟ್ರೀಮ್ ಕೊಟ್ಟದ್ದು. ಲೈವ್ ಸ್ಟ್ರೀಮ್ ಕೊಟ್ಟಾಗ ಏನು ಅಂತಂದ್ರೆ 8-10 ಲಕ್ಷ ರೂಪಾಯಿ ಲೈವ್ ಸ್ಟ್ರೀಮ್ ಹೋಗುತ್ತೆ. ಅದರಲ್ಲಿ ಎಲ್ಲ ಮ್ಯಾಚ್ಗಳು ಯಾರ್ಯಾರು ಮನೇಲಿ ಕೂತಿದ್ದಾರೆ ಅವರು ಮ್ಯಾಚ್ ನೋಡದೆ ಲೈವ್ ಸ್ಟ್ರೀಮಲ್ಲಿ ನೋಡ್ತಾರೆ. ಆದರೆ ಮೈದಾನಕ್ಕೆ ಬರೋದು ಕಮ್ಮಿ ಆಗುತ್ತೆ. ಮೈದಾನದಲ್ಲಿ ಒಂದು ಗ್ಯಾಲರಿ, ಈ ವರ್ಷದ ಗ್ಯಾಲರಿ ನಿರ್ಮಾಣ 80 ಲಕ್ಷ ರೂಪಾಯಿ ಖರ್ಚು. 80 ಲಕ್ಷ ರೂಪಾಯಿ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರೇಕ್ಷಕರೇ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲದ ಅಂತ ಆಗುತ್ತೆ. ಆ ಥರ ಒಂದು ಬಹಳಷ್ಟು ಮಾರ್ಪಾಡು ಈ ಲೈವ್ ಸ್ಟ್ರೀಮ್ ಉದ್ದೇಶನೇ ಎಲ್ಲರೂ ಆ ಮೈದಾನಕ್ಕೆ ಬರಬೇಕು, ಎಂಜಾಯ್ ಮಾಡಬೇಕು, ನೋಡಬೇಕು ಅನ್ನೋದು. ಅದೇ ಈಗ ಪಾಂಡಂಡ ಕುಟ್ಟಣಿ ಅವರ ದೂರದರ್ಶಿ ಹೇಗಾಯ್ತು ಅಂತ ಹೇಳಿದ್ರೆ ನಮ್ಮ ಮಕ್ಕಳು, ನಮ್ಮ ಸ್ವಂತ ಬಾಂಧದವರು, ಅಜ್ಜ ಮಕ್ಕಳು, ತಾತಂದಿಯರು, ಮಕ್ಕಳು ಮೈದಾನದಲ್ಲಿ ಆಡೋದು ನೇರವಾಗಿ ನಾವು ನೋಡಿ ಸಂಪರ್ಕ ತಗೊಳ್ಬೇಕು, ನೇರವಾಗಿ ನೋಡಿ ನಾವು ಅವರಿಗೆ ಒಂದು ಗೌರವ ಕೊಡಬೇಕು, ಅವ್ರನ್ನ ಕಿರುಕಾಣಿಕೆ ಕೊಡಬೇಕು, ಅವ್ರನ್ನ ಅಪ್ಕೊಳ್ಬೇಕು. ಈ ಥರ ಎಲ್ಲ ಮನೋಭಾವದಲ್ಲಿ ಈ ಕೌಟುಂಬಿಕ ಹಾಕಿ ನಾವು ಪ್ರದಾನ ಮಾಡಿದ್ವಿ. ಈಗ ನಾವು ಇಷ್ಟು ದೊಡ್ಡ ಗ್ಯಾಲರಿ ಕಟ್ಟಿ ಲೈವ್ ಸ್ಟ್ರೀಮ್ ಹಾಕಿ ಫೋಟೋಗ್ರಾಫ್ಸ್ ತಗೊಂಡು ಇಂಟರ್ನೆಟ್ಟಲ್ಲಿ ಅಥವಾ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ನಮ್ಮ ಮನುಷ್ಯರ ಒಂದು ಸಂಬಂಧ ದೂರ ಆಗ್ಬಿಡ್ತದೆ. ಅವರು ಪಂದ್ಯಾವಳಿಗೆ ಬರೋದು ದೂರ ಆಗ್ಬಿಡುತ್ತೆ. ನಾವು ಓಡೋದು ಅದಕ್ಕೆ 80 ಲಕ್ಷದ ಗ್ಯಾಲರಿ ಅವಶ್ಯಕತೆ ಬರೋದು ಇಲ್ಲ. ಒಂದು 10 ಲಕ್ಷದ ಗ್ಯಾಲರಿ ಹಾಕಿ ಬಾಕಿ ಲೈವ್ ಸ್ಟ್ರೀಮ್ಗೆ ಕೊಟ್ಟಾಗ ಇದು ಬಹಳಷ್ಟು ದುಡ್ಡು ಉಳಿತಾಯ ಆಗಬಹುದು ಅಂತ ಹೇಳೋ ಒಂದು ಸಂದೇಶನೂ ಕೂಡ ಆಗುತ್ತೆ. ಸರ್, ಈಗ ಪ್ರತಿಷ್ಠಿತ ಅಜ್ಜಿ ಕುಟೀರ ಫ್ಯಾಮಿಲಿ, ಅದು ಈ ಕ್ಷೇತ್ರದ ಶಾಸಕರ ಪೊನ್ನಣ್ಣವರ ಒಂದು ಫ್ಯಾಮಿಲಿ, ಮುಂದಿನ ವರ್ಷ 2027ಕ್ಕೆ ಪೊನ್ನಂಪೇಟೆ ಭಾಗದಲ್ಲಿ ನಡೀಲಿಕ್ಕೆ ಎಲ್ಲ ತಯಾರಿಗಳು ಈಗ ಆರಂಭ ಆಗ್ತಾ ಇದೆ. ಸರ್, ನೀವು ಆ ಫ್ಯಾಮಿಲಿಗೆ ಏನು ರೀತಿಯ ಒಂದು ಸಲಹೆ ಸೂಚನೆ ಕೊಡ್ಬೋದು? ಈಗ ಅಜ್ಜು ಕುಟೀರವರು ಭಾಳಷ್ಟು ಜನರು ಅವರು ಫ್ಲ್ಯಾಗ್ ತಗೊಳಕ್ಕೆ ಬಂದಿದ್ದರು, ಭಾಳಷ್ಟು ಕುಟುಂಬದವರು ಬಂದಿದ್ದರು. ಬಂದು ಫ್ಲ್ಯಾಗ್ ಎಲ್ಲ ತಗೊಂಡು ಬಂದ ಮೇಲೆ ಇನ್ನವ್ರ ಕೆಲಸ ಶುರುವಾಗ್ತದೆ. ಈಗ ಪೊನ್ನಂಪೇಟೆಯಲ್ಲಿ ನಡೆದಾಗ ತುಂಬ ಜನ ನಮ್ಮವ್ರನ್ನ ಹಾಕಿ ಆಡೋರು ಕೇಳ್ತಾ ಇದ್ದಾರೆ, ಏನು ಪೊನ್ನಂಪೇಟೆಯಲ್ಲಿ ನಡೆದಾಗ ಆಸ್ಟ್ರೋ ಟರ್ಫ್ ಮೇಲೆ ಆಡ್ತದೆ, ಹೆಂಗೆ ಎಲ್ಲ ಆಸ್ಟ್ರೋ ಟರ್ಫ್ ಆಡೋಕ್ಕಾಗ್ತದೆ ಎಂಬ ಪ್ರಶ್ನೆ ಕಾಡ್ತಾ ಇದೆ ತುಂಬ ಜನನ. ಖಂಡಿತವಾಗಲಿ ಈಗ ಅದಕ್ಕೇನು ಸೂಕ್ತವಾಗಂತ ಹೇಳಿದ್ರೆ ಈಗಿನ ಭಾಳಷ್ಟು ಕೌಟುಂಬಿಕ ಹಾಕಿ ಹಬ್ಬ ಆಡುವ ಸುಮಾರು 280 ಕುಟುಂಬ ಅಂತ ಇಟ್ಕೊಳ್ಳಿ. 280 ಕುಟುಂಬದಲ್ಲಿ ಬಹುತೇಕ 300 ಕುಟುಂಬಗಳು ಯುವ ಆಟಗಾರರನ್ನೇ ಆಡೋದು. ಆ ಯುವ ಆಟಗಾರರೆಲ್ಲ ಆಸ್ಟ್ರೋ ಟರ್ಫಲ್ಲೇ ಆಡಿದವರು. ಎಲ್ಲೋ ಬಹುಶಃ ಒಂದು ಟೀಮಲ್ಲಿ 1-2 ಅಥವಾ ಒಂದು 80 ಟೀಮಲ್ಲಿ ಮಾತ್ರ ಸ್ವಲ್ಪ ವಯಸ್ಸಾದವರು ಇದ್ದಾರೆ. ಆದರೆ ಆಸ್ಟ್ರೋ ಟರ್ಫಲ್ಲಿ ಆಡೋದ್ರಿಂದ ಅವರಿಗೆ ಎಲ್ಲ ಬೇರೆ ಬೇರೆ ಬದಲಾವಣೆ ಆಗ್ಬಿಡುತ್ತೆ. ಬೇರೆ ಬೇರೆ ಆಸ್ಟ್ರೋ ಟರ್ಫ್ ಆಡುವಂಥ ತಂಡಗಳು ಇದನ್ನು ಫೈನಲ್ ಬರೋಕ್ಕೆ ಅವಕಾಶಗಳಿವೆ. ಈಗ ಹಳೆ ತಂಡಗಳಿಗೆ ಇದರಲ್ಲಿ ಆಸ್ಟ್ರೋ ಟರ್ಫಲ್ಲಿ ಮಾಡೋದು ಕಷ್ಟ ಇದೆ. ಮತ್ತು ಅಜ್ಜು ಕುಟೀರವರು ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾ ಇರ್ಬೋದು, ತೀರ್ಪುಗಾರರಿಗೆ ಇರ್ಬೋದು, ಭಾಳಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳೋ ಒಂದು ಆಸೆ. ಇದಲ್ಲದೆ ಮುಂದಿನ 10 ವರ್ಷ ಕೌಟುಂಬಿಕ ಹಾಕಿಯು ನಮ್ಮ ದಕ್ಷಿಣ ಕೊಡಗಿನಲ್ಲಿ ಇರುವಂಥ ಎಲ್ಲ ಸಲಹೆ ಸೂತ್ರಗಳು ನಮಗೆ ಬಂದಿದೆ, ಮಾಹಿತಿಗಳು ಬಂದಿದೆ. ಅದಕ್ಕೆ ಅನುಗುಣವಾಗಿ ನಾವು ಎಲ್ಲ ಈಗ ಅಜ್ಜು ಕುಟೀರ ಕುಟುಂಬ ನಡೆಸೋದಾದ್ರೂ ಕೂಡ ಬೇರೆ ಕುಟುಂಬಗಳು, ತಾಂತ್ರಿಕ ಸಮಿತಿಗಳು, ತೀರ್ಪುಗಾರರು, ವೀಕ್ಷಕರು, ಮೈದಾನ ತಡವು ಎಲ್ಲ ಬೇರೆ ಬೇರೆ ಅವ್ರು ನಾವು ಕೈ ಸೇರಿಸಿದಾಗ ಮಾತ್ರ ಅಜ್ಜು ಕುಟೀರ ಕುಟುಂಬ ಸಕ್ಸಸ್ ಆಗುತ್ತೆ. ಸರ್, ಈಗ ಸಾಕಷ್ಟು ವಿಚಾರಗಳನ್ನ ಮಾಡ್ತಾ ಇದ್ದೀವಿ. ಆಯೋಜಕರಿಗೆ ಏನು ಒಂದು ಪಂದ್ಯಾವಳಿಯನ್ನು ಆರಂಭದಲ್ಲಿ ಭರವಸೆಗೆ ಇದ್ದರೆ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಆರಂಭದಲ್ಲೇ ಒಂದು ನಿಮ್ಮ ಸಲಹೆಗಳು, ಸೂಚನೆಗಳು ಏನು ಕೊಡಬಹುದು? ಈಗ ಅವ್ರಿಗೆ ಮೈದಾನಗಳು ಅಥವಾ ಬೇರೆ ಎಲ್ಲನೂ ಸಿಗ್ತದೆ. ನಾವು ಏನು ಹೇಳೋದಂತಂದರೆ ಅವರಿಗೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಮಾಡಿ. ಈಗ ನಾವು ಚಾನಂಡ ಹಾಕಿ ಹಬ್ಬ 2-3 ಹಾಕಿ ಹಬ್ಬದ ಟೆಕ್ನಿಕಲ್ ಅಸಿಸ್ಟೆನ್ಸ್ ಹೇಗೆ ಅಂತಂದರೆ ಅಂಪೈರಿಂಗ್ ಕ್ಲಿನಿಕ್.
ಈಗ ಬಹಳಷ್ಟು ಜನರು ಹೇಳ್ತಾರೆ ಅಂತಂದ್ರೆ ಹಾಕಿ ಪಂದ್ಯಾವಳಿಯಲ್ಲಿ ಬಂದಾಗ ಸೋತೋದ್ಮೇಲೆ ಅಂಪೈರಿಂಗ್ ಸರಿಯಿಲ್ಲ ಅಂತ ಹೇಳೋದು ವಾಡಿಕೆ ಮಾತುಗಳದು ಸೊ ನಾವೇನ್ ಹೇಳೋದು ಅಂತ ಹೇಳಿದ್ರೆ ನೀವು ಅಂಪೈರ್ ಮೇಲೆ ದ್ವೇಷ ಹೇಳೋದು ಬೇಡ. ನಾವು ಅದಕ್ಕೆ ಒಂದು ಒಳ್ಳೆ ಅಜ್ಜುಕೂಟ್ರು ಅವರು ಒಳ್ಳೆ ಅಂಪೈರಿಂಗ್ ತರಬೇತಿ ಒಂದು 2 ತಿಂಗಳು ನಡೆಸಲಿ ಮೊದಲೇ ಈಗ ಎಂಪೈರಿಂಗ್ ತರಬೇತಿ ನಡೆಸಲಿ. ಯಾಕೆ ಅಂತಂದ್ರೆ ಈಗ 380 ಕುಟುಂಬ, ಹೌದು, ಒಂದೊಂದು ಕುಟುಂಬದಿಂದ ಒಬ್ಬೊಬ್ಬರನ್ನು ಕೊಡ್ಲಿ. ಸೊ 380 ಆಟಗಾರರು ಬಂದ್ಬಿಟ್ರು. ಆ 380 ಆಟಗಾರರಿಗೆ ನಾವು ಈ ತೀರ್ಪುಗಾರರ ಕ್ಲಿನಿಕ್ ತೆಗಿಬೇಕು. ಅದರಲ್ಲಿ ನಾವು ಹೇಗೆ ಕಮ್ಮಿ ಮಾಡಿದ್ರು ಅರ್ಧ ತೆಗಿರಿ. ಇನ್ನೂ 150 ಮಕ್ಕಳು, 150 ಮಕ್ಕಳಲ್ಲಿ ನಮಗೆ 40 ಮಕ್ಕಳು ಸಾಕು. ಅವರು ಬಲಿಷ್ಠವಾದ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟು ಥಿಯರಿಗಳನ್ನು ಕೊಟ್ಟು ಅವರಿಗೆ ವಿಡಿಯೋ ಅನಾಲಿಸಿಸ್ ಅನ್ನು ಕಲಿಸಿಕೊಟ್ಟಾಗ ನಮಗೆ 40 ಒಳ್ಳೆ ತೀರ್ಪುಗಾರರು ಬಂದು ಈ ಹಾಕಿ ಪಂದ್ಯಾವಳಿ, ಅದು ಕೊಡವ ಹಾಕಿ ಅಕಾಡೆಮಿ ಇದನ್ನು ಮುತುವರ್ಜಿ ತಗೊಂಡು ಅಜ್ಜಿಕುಟೀರ ಕುಟುಂಬದವರ ಜೊತೆ ಮಿಲನವಾಗಿ ನಮಗೆ ಸಾದಷ್ಟು ಈಗ ನಾವು ಒಂದೊಂದು ಪಂದ್ಯಾವಳಿ ಮುಗಿದ ನಂತರ ಏನು ಔಟ್ಕಮ್ ಏನು ಬರ್ತದೆ ಅಂತ ಕೇಳ್ತಾರೆ. ಸೊ ಒಂದು ಪಂದ್ಯಾವಳಿ ಮುಗಿದಾಗ 300 ಕುಟುಂಬದಲ್ಲಿ ಒಂದೊಂದು ಆಟಗಾರರನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಜನನ ತೀರ್ಪುಗಾರರಾಗಿ, ಇನ್ನು ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇರೋರಿಗೆ ಒಂದು 100 ಮಕ್ಕಳಿಗೆ ನಾವು ಒಳ್ಳೆ ತರಬೇತಿಯನ್ನು ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರನ್ನು ಕರೆಸಿ ನಾವು ಕೊಡಗಿನಲ್ಲಿ ತರಬೇತಿ ಕೊಟ್ಟಾಗ ನಮಗೆ ಖಂಡಿತ ಭಾರತ ದೇಶ ಆಡುವಂಥ ಎಲ್ಲ ಸೌಕರ್ಯಗಳು ಕಾಣ್ತಾ ಇದೆ. ಸರ್, ಈಗ ಚೇನಂಡ ಕಪ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತು. ನಿಮ್ಮ ನಿರೀಕ್ಷೆ ಮಟ್ಟಿಗೆ ಒಂದು ಎಷ್ಟು ಸಾವಿರ ಜನ ಸೇರಿರ್ಬೋದು ಸರ್? ಸೊ ಫೈನಲಲ್ಲಿ ಒಂದು 25,000ರಿಂದ 30,000 ಜನಗಳ ಒಂದು ಪರೀಕ್ಷೆ ನಾವು ಸೇರಿರ್ಬೋದು. ಯಾಕಂದರೆ ನಾವು ಕೇಂದ್ರ ಸಚಿವ ಅದರಲ್ಲಿ ಭಾಳಷ್ಟು ಟೈಟ್ ಸೆಕ್ಯೂರಿಟಿಗಳಿತ್ತು. ಯಾಕಂದರೆ ಇವರೆಲ್ಲ ಬಂದಿದ್ದರಿಂದ ಅದರಲ್ಲಿ 2 ಜಡ್ಜ್ ಇದ್ದರು. ಒಂದು ಅಜ್ಜುಕುಟೀರ ಬೋಪಣ್ಣ, ಇನ್ನು ಚಿಪ್ಪುಡಿರ ಪೂರ್ಣಚನ್ ಅವರು ಜಡ್ಜ್ ಆಗಿದ್ದರು. ಹಾಗೂ ಶಾಸಕರಿದ್ದರು, ಅರುಣ್ ಮಾಚೇನವರಿದ್ದರು, ಕ್ರೀಡಾ ಪ್ರಾಧಿಕಾರದವರು. ಇವರೆಲ್ಲ ಇದ್ದಾಗ ಜನಗಳು ಒಳಗಡೆ ಬಂದರೆ ಅದು ಅಚ್ಚುಕಟ್ಟಾದ ಪಾರ್ಕಿಂಗ್ ವ್ಯವಸ್ಥೆ ಯಾವುದರಲ್ಲಿ ಅದರಲ್ಲಿ 2 ಮಾತೇ ಇಲ್ಲ. ಅದು ಇಷ್ಟು ವರ್ಷ ನೋಡಿದಾಗ ಇದರದ ಒಂದು ಥರದ ತೊಂದರೆ ಇರಲಿಲ್ಲ. ಆದರೆ ನಾವೇನು ಹೇಳೋದು ಅಂತಂದರೆ ಕೇಂದ್ರ ಸಚಿವರು ಬಂದು ಹೋದಾಗ ನಾವು ಆಯ್ಕೆದಾರರು, ಭಾರತದ ಆಯ್ಕೆದಾರರು, ನಾವು ಕಳೆದ ವರ್ಷ ಏನು ಬರ್ತಾ ಆ ಥರ ಆಯ್ಕೆದಾರರು ಬರಬೇಕು. ನೆಕ್ಸ್ಟ್ ಇಯರ್ ಬರೋ ವರ್ಷ ಮಾಡುವಾಗ ನಮ್ಮ ಕೊಡಗಿನ ಆಯ್ಕೆದಾರರು ಬಂದು ಅವರು ಪಾಲ್ಗೊಳ್ಬೇಕು. ಈ ಅಜ್ಜುಕುಟೀರ ಪಂದ್ಯಾವಳಿ ಮುಗಿದ ನಂತರ ಈಗ ಯಾವ ದಿನದ ಶುರು ಮಾಡಿ 1 ತಿಂಗಳ ನಡೀತದೆ. ಮಾರನೇ ದಿನ ಒಂದು 100 ಮಕ್ಕಳಿಗೆ ಕೊಡಗಿನಲ್ಲಿ ಒಂದು ತರಬೇತಿ ನಡೆಸಬೇಕು. ಎಲ್ಲ ಮಟ್ಟದ ಒಂದು 15 ದಿನ ಒಳ್ಳೆ ಅವರು ಸಾಯಿ ಸ್ಪೋರ್ಟ್ಸ್ ಹಾಕ್ಲಿ ಇಲ್ಲದಂಥ ಮಕ್ಕಳನ್ನು ಒಂದು ಅಚ್ಚುಕಟ್ಟಾದ ಒಂದು ತರಬೇತಿ ಮಾಡಿದಾಗ ಅದರಲ್ಲಿ ಅವರು ವಿಡಿಯೋ ಅನಾಲಿಸಿಸು, ತೀರ್ಪುಗಾರಿಕೆ, ಮತ್ತು ಇದ್ರದ್ದು ನಮ್ಮದು NDAಗೆ ಟ್ರೈನಿಂಗ್, ಆ ಥರದೊಂದು ಉನ್ನತ ಮಟ್ಟದ ತರಬೇತಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಅಜ್ಜುಕುಟೀರ ಕುಟುಂಬದವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಭಾಳಷ್ಟು ಮಾರ್ಪಾಡುಗಳು ಬರಲಿದೆ. ಅದು ಇದರಿಂದ ಈ ಥರ ಸರ್, ಈಗ ಕ್ರೀಡೆಯಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾನೆ ಇದ್ದಾರೆ. ಈಗ ಎಲ್ಲ ಕಡೆಯೂ ಕೂಡ ಒಂದು ಲೈವ್ ಇರೋಂಥದ್ದೇ. ಅದು ಈಗ ಹಾಕಿಗೆ ಬಂದಾಗ ಜನ ಎಲ್ಲ ಮನೇಲೇ ಕೂತು ನೋಡ್ತಾರಂತ ನಿಮ್ಗೆ ಅನಿಸ್ತದೆ ಸರ್? ಈ ಲೈವ್ ಸ್ಟ್ರೀಮ್ ಬೇಕಾ ಬೇಡವಾ? ಈಗ ಅದೇ ನಾನು ಆಗಲೇ ಹೇಳ್ದಂಗೆ 80 ಲಕ್ಷ ರೂಪಾಯಿ ಸ್ಟೇಡಿಯಂಗೆ ಖರ್ಚು ಮಾಡಿ 80 ಲಕ್ಷದಲ್ಲಿ ಈಗ ಲೈವ್ ಸ್ಟ್ರೀಮಿಂಗ್ 10-15 ಲಕ್ಷ 10 ಲಕ್ಷ ಖರ್ಚಾದಾಗ ಸೊ ನಾವು ಸ್ಟೇಡಿಯಂ ಅಥವಾ ಗ್ಯಾಲರಿ ಮಾಡೋದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಲೈವ್ ಸ್ಟ್ರೀಮ್ ನೋಡಬೇಕು. ಲೈವ್ ಸ್ಟ್ರೀಮ್ ನೋಡಿದಾಗ ಎಷ್ಟು ಮಕ್ಕಳು ನೋಡ್ತಾರೆ. ಆದರೆ ನಮಗೆ ಇಲ್ಲಿ ಪ್ಲೇಯರ್ಗೇನೋ ಅಥವಾ ನಮ್ಮ ಸ್ವಂತ ಒಂದು ಕುಟುಂಬದ ಜೊತೆಲಿರುವ ಒಳ್ಳೆ ಸಂಬಂಧ ಕಳ್ಕೊಳ್ಬೇಕಾಗುತ್ತೆ. ಮತ್ತು ಲೈವ್ ಸ್ಟ್ರೀಮ್ ಅದು ದೊಡ್ಡ ಮಟ್ಟದ ಹಣ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಆ ಥರ ಹೋಗೋದ್ರಿಂದ ನಾವು ನೇರವಾಗಿ ಮಕ್ಕಳ ಜೊತೆ ಆಡೋಕ್ಕೆ ಕಲಿಸ್ಕೊಟ್ಟಾಗ ಮುಂಚೆ ಮನೆ ಪಂಡ ಕಪ್ ನೀವು ಪೊನ್ನಪೇಟೆಯಲ್ಲಿ ನಡೆದಿದ್ದು ನೋಡಿದಾಗ ಅವರು ತುಂಬ ಥರದ ಲಕ್ಕಿ ಡ್ರೀಮ್ ಸ್ಕ್ರೀಮ್ ಇಟ್ಕೊಂಡಿದ್ರು. ಹೇಗೆ ಅಂತ ಹೇಳಿದಾಗ ಬೆಳಿಗ್ಗೆ ಒಬ್ಬ ಆಕೆಯ ಒಂದು ಪ್ರೇಕ್ಷಕ ಮೈದಾನಕ್ಕೆ ಒಳಗೆ ಬಂದ್ಬಿಟ್ರೆ ಅವನಿಗೆ ಕೈಗೊಂದು ಬ್ಯಾಂಡ್ ಆಗ್ತಾ ಇದ್ರು. ನಾವು ಹಾಸ್ಪಿಟಲ್ ಎಲ್ಲ ನೋಡಿದಾಗ ಆ ಬ್ಯಾಂಡ್ ಸಂಜೆ ಬಿಚ್ಚೋದು. ಆ ಬ್ಯಾಂಡ್ ಅಲ್ಲಿ ಒಂದು ಲಕ್ಕಿ ಡ್ರಾ ಇರ್ತಾ ಇತ್ತು. ಆ ಲಕ್ಕಿ ಡ್ರಾ ಹೇಗೆ ಅಂತ ಹೇಳಿದ್ರೆ ಆ ಒಂದೊಂದು ಕೂಪನ್ ತೆಗೆಯೋದು, ಒಂದು ರೆಫ್ರಿಜರೇಟರ್ ತೆಗೆಯೋರು, ಟಿವಿ ತೆಗೆಯೋದು. ಮನೆ ಪಂಡ ನಾವು 2010 ನೋಡಿದೀವಿ ಇಂಥದ್ದು. ಅವರು 30 ದಿನ ಇಟ್ರು. ಸೊ ಪ್ರೇಕ್ಷಕರು ಬಂದಾಗ ಬ್ಯಾಂಡ್ ಹಾಕ್ಸ್ಕೊಳ್ಳೋದು, ಬೆಳಿಗ್ಗೆ ಕ್ಯೂ ನಿಂತ್ಕೊಂಡು ಸಂಜೆವರೆಗೆ ಪಂದ್ಯಾವಳಿ ನೋಡ್ಕೊಂಡು ಹೋದಂತ ದಿನ. ಪ್ರೇಕ್ಷಕ ಕಿಕ್ಕಿರ್ದಿದ್ದು ಅದು ಪೊನ್ನಪೇಟೆಯಲ್ಲಿ ಬಹುಶಃ ಅದು ರೆಕಾರ್ಡ್ ಜನ ಬರ್ತಾ ಇದ್ರು. ಆ ತರ ಮಾರ್ಪಾಡುಗಳು ಬಂದಾಗ ಪ್ರೇಕ್ಷಕರು ಎಷ್ಟು ಹಾಕಿನ ಇಷ್ಟಪಡ್ತಾರೆ, ಅದೆಷ್ಟು ಹಾಕಿನ ನೋಡ್ತಾರೆ, ಮತ್ತೆ ಆ ಹಾಕಿಗಳು ಕೂಡ ಬಂದು ಸೇರುವಂತ ಒಂದು ಪ್ರತೀತಿ ಆಗುತ್ತೆ. ಹಾಗೂ ಈ ವರ್ಷನೂ ಕೂಡ ತುಂಬಾ ಜನ ಹೇಳ್ತಾ ಇದ್ರು, ನಾವು ಕೊಡಗಿನಲ್ಲಿ ಹಾಕಿ ಹಬ್ಬಗಳು ನಡೆದಾಗ, ಹಬ್ಬ ಅಂತ ಹೇಳ್ತೀವಿ ನಾವು, ಹಬ್ಬಿ ನಡೆದಾಗ ನಾವು ಮದ್ಯಪಾನ ನಿಷೇಧಿಸಬೇಕು ಅಂತ ಹೇಳುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳುವಾಗ ಜೆರ್ಸಿ ಹಾಕೊಂಡು ಅವರು ಮದ್ಯಪಾನ ಮಾಡೋದು, ತಂದೆ ಮಕ್ಕಳು ಹೋಗಿ ಮಾಡೋದು ಒಳ್ಳೆ ಸೂಕ್ತ ಅವಲ್ಲ. ಯಾಕಂದ್ರೆ ವಿಶ್ವ ದಾಖಲೆ 3 ಲಿಮ್ಕಾ ರೆಕಾರ್ಡು, 1 ಗಿನ್ನಿಸ್ ರೆಕಾರ್ಡು, ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆದ ತದನಂತರ
ನಾವು ಈ ತರ ಒಂದು ಇದಕ್ಕೆ ಹೋದಾಗ ಅಷ್ಟೊಂದು ಬಹುಶಃ ಸಮಂಜಸ ಅಲ್ಲ. ಅದು ಒಳ್ಳೆ ಸೂಚನೆ ಕೊಡೋದಿಲ್ಲ. ಅದು ಬಹುಶಃ ಬರೋ ವರ್ಷ ಅವ್ರ ಆಯೋಗಗಳಲ್ಲಿ ಏನೋ ಈ ವರ್ಷ ನೀವು ಚನ್ನಂಡ ಕಾಕಿ ಹಬ್ಬದಲ್ಲಿ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ, ಪಂದ್ಯಾವಳಿ ಇನಾಗ್ರೇಷನ್ ಆಗೋ ಸಮಯದಲ್ಲಿ ಬಹಳಷ್ಟು ಜನ ಅವರು ಎಲ್ಲಿ ಮದ್ಯಪಾನ ಬಾರ್ಗಳಲ್ಲಿ ಇದ್ರು ಅಂತ ಹೇಳುವಂತ ಸಂದೇಶ ನಾವು ಓದಿದ್ದೇವೆ. ಅದು ನಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಜನರಿಗೆ, ಅದು ಹಾನಿಕರನೂ ಹೌದು, ಕ್ರೀಡೆಗೆ ಒಳ್ಳೆ ಶುಭ ಸೂಚಕ ಆಗೋದಿಲ್ಲ. ಸರ್, ಮುಂದಿನ ಸಾಲಿನಲ್ಲಿ ಏನು ಕೊಡೋ ಹಾಕಿ ಅಕಾಡೆಮಿ ಯಾವ್ಯಾವ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಹೇಳ್ಬೋದು? ಅದೇ ನಾವೀಗ ಪಾಂಡಂಡ ಬೋಪಣ್ಣನ್ ಅವ್ರ ಜೊತೆ ನಾವು ಸಲಹೆ ಸೂತ್ರನ ಕೊಟ್ಟಿದ್ದೇವೆ. ಈಗ ನಾವು ಅಕಾಡೆಮಿಲಿ ಇಲ್ಲದಿದ್ದರೂ ಕೂಡ ಅವರು ತಮ್ಮದೇ ಆದ ತೀರ್ಪುಗಾರನ ಅವ್ರು ತಯಾರು ಮಾಡ್ಕೊಳ್ಬೇಕು. ಈಗ ನಾವು ಹೇಳ್ದೇವಲ್ಲ, 300 ಕುಟುಂಬಗಳು ಎಂಟ್ರಿ ಕೊಟ್ಟಾಗ ಒಂದೊಂದು ಕೊಟ್ಟೋದ್ರಿಂದ ಒಬ್ಬೊಬ್ಬರು ತೆಕ್ಕೊಂಡು ಅವರು ಒಳ್ಳೆ ತೀರ್ಪುಗಾರಿಕೆನೆ ಮಾಡಬೇಕು. ಆ 2 ಅಂತಾರಾಷ್ಟ್ರೀಯ ತೀರ್ಪುಗಾರರು ಕೊಡಗಿನಲ್ಲಿದ್ದಾರೆ. ಅವರ ಕೈಯಿಂದ ಪರಿಣಿತವಾದ ತೀರ್ಪುಗಾರಿಕೆ ಮಾಡಿಕೊಂಡು ತಮ್ಮದೇ ಆದ ತೀರ್ಪುಗಾರಿಕೆ ಆಗಬೇಕು. ಇದು ರೆಕಾರ್ಡ್ ದಾಖಲೆನೂ ಅದಕ್ಕೆ. ತಮ್ಮ ವೀಕ್ಷಕರ ವಿವರಣೆಗಾರರು, ತಮ್ಮ ತೀರ್ಪುಗಾರರು, ಮೈದಾನ ತಯಾರಿ ಮಾಡೋ ತಮ್ಮ ಅತಿಥಿಗಳು ಎಲ್ಲ ಒಂದೇ ಜನಕ್ಕೆ ಸೇರಿದ್ರಿಂದನೇ ಇದು ಪೀಪಲ್ ಆಫ್ ದ ಇಯರ್ ರೆಕಾರ್ಡ್ಗೆ ಹೋಗಿದ್ದು. ನಾವು ಬೇರೆ ಜನರ ಸಹಾಯ ತಕೊಂಡು ಮಾಡಿದಾಗ ಬರುತ್ತೆ. ಈಗ ಸ್ವಲ್ಪ ಜನ ಅಂದ್ರೆ ಎಕ್ಸ್ಪರ್ಟ್ಸ್ ಅಂಪೈರಿಂಗ್ ಪ್ಯಾನೆಲ್ ಬಂದು ಹೊರ ರಾಜ್ಯದಿಂದ ಕರ್ಕೊಂಡು ಬಂದು ಮಾಡಿಸಿದಾಗ ಇದರಲ್ಲಿ ಒಳ್ಳೆ ಪಾರದರ್ಶಕವಾದ ರಿಸಲ್ಟ್ ಸಿಗ್ತದೆ. ಈಗ ತುಂಬಾ ಕುಟುಂಬಗಳು ಈ ವರ್ಷ 7-8 ಕುಟುಂಬಗಳು ತೀರ್ಪುಗಾರರು ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋಗುವಂತ ಮಾತುಗಳು ಕೇಳಿದವು. ಆದ್ರೆ ಅದನ್ನೆಲ್ಲ ಸರಿ ಮಾಡಕ್ಕೆ ಈಗ ಅವ್ರು ಬಂದ್ರೆ ಇದು ಸರಿ ಆಗ್ತದೆ ಅಂತ ಹೇಳೋದಿಲ್ಲ. ಇದು ನಮ್ಮ ಹಬ್ಬ ಆಗಿದ್ದರಿಂದ ನಾವು ಅದನ್ನು ಅರ್ಥಕೊಂಡು ಅದಕ್ಕೆ ಅನುಗುಣವಾಗಿ ನಾವು ತೀರ್ಪುಗಾರಿಕೆ ಕೊಡಬೇಕಾಗುತ್ತೆ. ಹಾಗೂ ಹೆಚ್ಚು ಕಲೀಲಿಕ್ಕಿದೆ, ತೀರ್ಪುಗಾರಿಕೆಯಲ್ಲಿ ಹೆಚ್ಚು ಕಲೀಲಿಕ್ಕಿದೆ. ಈಗ 18 ವಯಸ್ಸಿಂದ 23 ವಯಸ್ಸಲ್ಲಿ ಒಳ್ಳೆ ಅವರಿಗೆ ಬಹಳಷ್ಟು ಚಾನ್ಸ್ ಇದೆ ತೀರ್ಪುಗಾರರ ಮಕ್ಕಳಿಗೆ. ನಮ್ಮ ಮಕ್ಕಳು ಹೊರಗಡೆ ಬಂದು ಅದನ್ನು ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಅಕಾಡೆಮಿಯವರು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸಬೇಕು. ಹಾಕಿ ಅಕಾಡೆಮಿ, ಈಗ ಯಾರೋ ಹೇಳ್ದಾಗ ಹಾಕಿ ಅಕಾಡೆಮಿ ಸುಮ್ಮನೆ ಅಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ. ಅವರು ಕೌಟುಂಬಿಕ ಹಾಕಿ ಜೀವಂತವಾಗಿ ಇರಬೇಕು, ದಾಖಲೆಗಳು ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಇವರು ಇಳಿದು ತೀರ್ಪುಗಾರಿಕೆನ ಅವ್ರು ನೋಡ್ಕೊಳ್ಬೇಕು, ವೀಕ್ಷಕ ವಿವರಣೆ ಸರಿಯಾಗಿದೆಯಾ ನೋಡ್ಕೊಳ್ಬೇಕು, ಮೈದಾನ ಸರಿಯಾಗಿದೆಯಾ ನೋಡ್ಕೋಬೇಕು. ಇದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂತ ಹೇಳಿದಾಗ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಹಬ್ಬಗಳು ನಡೀತವೆ. ಅದೇ ಸಮಯದಲ್ಲಿ ಕೌಟುಂಬಿಕ ಕ್ರಿಕೆಟ್, ಕೌಟುಂಬಿಕ ಹಾಕಿ, ವಾಲಿಬಾಲು, ಕಬಡ್ಡಿ ಎಲ್ಲನೂ ಬಂದಾಗ ನಾವು ಎಲ್ಲಿಂದ ಹಣ ಸಂಗ್ರಹಣೆ ಮಾಡೋದು, ಇದು ಮೂಲ ಸ್ವರೂಪ ಹಾಕಿಗೆ ಖಂಡಿತವಾಗಿ ಇದರಿಂದ ಹೊಡೆತ ಬೀಳುತ್ತೆ. ವರ್ಷ ಅಲ್ಲ, 2 ವರ್ಷದಲ್ಲಿ ಇದೇ ರೀತಿಲಿ ಹೋದಾಗ, ಹೀಗೆ ಹೋಗ್ತಾ ಇದ್ದಾಗ ಖಂಡಿತ ಹಾಕಿ 380 ತಂಡ ಇದ್ರೂ ಕೂಡ ಪ್ರೇಕ್ಷಕರು ಬಹಳಷ್ಟು 1000-2000 ಪ್ರೇಕ್ಷಕರಿಗೆ ಇಳಿದೋಗುತ್ತೆ ಹೇಳೋದು ಸಂಶಯವೇ ಇಲ್ಲದಾಗ. ಅಲ್ಲ, ಈ ಒಂದು ಕ್ರಿಕೆಟ್ ಮತ್ತು ಏನು ಕಬಡ್ಡಿ ಇದೆಲ್ಲ ನಡೆದಾಗ ಜನರಿಗೂ ಕೂಡ ಒಂದು ಹೊರೆ ಆಗುತ್ತೆ. ಇಲ್ಲ, ಈಗ ಅಷ್ಟು ಸಹಕಾರ ಹೌದು, ಖಂಡಿತ ಆಗುತ್ತೆ. ನಾವು ಅದಕ್ಕೆ ಒಂದು ಸಲಹೆ ಸೂತ್ರಗಳು ಕೊಡುವ ಹಾಕಿ ಅಕಾಡೆಮಿ ಮಾಡಬೇಕಾಗಿದೆ. ಪಾಂಡಂಡ ಕುಟ್ಟಪ್ಪನವರು, ಯಾಕಂದ್ರೆ ಪಾಂಡಂಡ ಕುಟ್ಟಪ್ಪನವರೇ ಶುರು ಮಾಡಿದ ಕೌಟುಂಬಿಕ. ಅವರು ಶುರು ಆದ್ಮೇಲೆ ನಾನಾ ಜನಾಂಗಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡಿದು, ಪತ್ರಕರ್ತರನ್ನು ಹಿಡಿದು, ಪೊಲೀಸ್ ಡಿಪಾರ್ಟ್ಮೆಂಟ್, ಪ್ರತಿ ಕ್ರೀಡೆನೂ ನಡೆದ ಇದೆ. ಇವತ್ತು ಕೂಡ ನಾವು ಎರವರ ಕ್ರೀಡಾಕೂಟ ತಿರುಮತಿಲಿ ನೋಡೋದು, ಕ್ಯಾಥಲಿನ್. ಆದ್ರೆ ಪಾಂಡಂಡ ಕುಟ್ಟಪ್ಪನವ್ರು ಹಾಕಿದೆ ಏನಂದ್ರೆ, ನಾವು ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ ಹಾಕಿ, ಬೇರೆ ತಿಂಗಳಲ್ಲಿ ಬೇರೆ ಕ್ರೀಡೆ ನಡೆಸಲಿ. ಈಗ ಫುಟ್ಬಾಲ್ ನಡೆಸುವಾಗ ಅಕ್ಟೋಬರ್ ನಡೆಸಲಿ, ವಾಲಿಬಾಲ್ ನಡೆಸಲಿ, ಬೇರೆ ಬೇರೆ ತಿಂಗಳ ನಡೆಸಲಿ. ಅದು ಹಾಕಿ ಆಡಿದಾಗ ನಾವು ಮಾಡ್ತೀವಿ ಅಂತ ಹೇಳಿ ಕಲೆಕ್ಷನ್ ಮಾಡ್ತಾರೆ ದುಡ್ಡು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾವು ಒಂದೇ ಕುಟುಂಬದವರು ಎಲ್ಲಿಗೆಲ್ಲ ಟೀಮ್ ಎಂಟ್ರಿ ಹಾಕೋದು, ಮಕ್ಕಳೆಲ್ಲಿಂದ ತಕೊಂಡು ಬರೋದು. ನಮ್ಮ ಮಕ್ಕಳು ಅವರು ಒಂದು ಜಾಗ ಬಿಟ್ಟು ಒಂದು ಜಾಗಕ್ಕೆ ಹೋಗ್ಬೇಕು, ಬಹಳಷ್ಟು ಖರ್ಚುಗಳು ಬರ್ತದೆ, ಆರ್ಥಿಕ ಪರಿಸ್ಥಿತಿಯು ಹದಗೆಡುತ್ತೆ. ಈಗೇನು ಕಾಫಿಗೆ ರೇಟ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಯೂನಿಟಿ ತಪ್ಪಾಗ್ಬಿಡುತ್ತೆ. ಮೂಲ ಸ್ವರೂಪ ಹಾಕಿ 11 ಒಲಿಂಪಿಕ್ಸ್ ಕೊಟ್ಟಂತ ಹಾಕಿ ಖಂಡಿತ ಮುಂದೆ ಒಲಿಂಪಿಕ್ಸ್ ಆಡೋದು ಖಂಡಿತ. ನನ್ನ ವಿಶ್ಲೇಷಣೆ ನನಗೆ ಹೇಳ್ತೇವೆ, ಇದು ನಮಗೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ. ಪ್ರಿಯ ವೀಕ್ಷಕರೇ, ಸುದೀರ್ಘವಾದ ಚರ್ಚೆಯಲ್ಲಿ ಏನು ಏಪ್ರಿಲ್ ಮೇ ಏನು ಹಾಕಿ ಕೌಟುಂಬಿಕ ನಡೆಸ್ಕೊಂಡು ಬಂದಿದ್ರು ಪಾಂಡಂಡ ಕುಟ್ಟಪ್ಪನವರು, ಅವರ ಆಲೋಚನೆ ಇತ್ತು. ಅದು ಅದೇ ರೀತಿ ಮುಂದುವರಿಬೇಕು. ಬೇರೆ ಬೇರೆ ತಂಡಗಳು ಬೇರೆ ಬೇರೆ ತಿಂಗಳುಗಳಲ್ಲಿ ಕಾರ್ಯಕ್ರಮನ ಹಾಕ್ಕೊಳ್ಳಿ. ಅದರಿಂದ ಎಲ್ಲ ಕ್ರೀಡಾಪಟುಗಳು ಕೂಡ ಭಾಗವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮುಂದಿನ ಅಜ್ಜಿಕುಟ್ರ ಫ್ಯಾಮಿಲಿ ಕಪ್ಪಲ್ಲಿ ಯಾವ್ಯಾವೆಲ್ಲ ಕಾರ್ಯಕ್ರಮಗಳಾಗಬೇಕು, ತೀರ್ಪುಗಾರಿಕೆ ಹೆಂಗೆ ಹೊರಬರಬೇಕು, ಸಮಗ್ರವಾದಂಥ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆಗೆ ಎಲ್ಲ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮನವರು. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ. ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.